ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೊರಡು ಅಂತ ಹೇಳಿದ್ರು, ಎಲ್ಲರ ಮುಂದೆ ಮರ್ಯಾದೆ ತೆಗೆದ್ರು ಕಲ್ಬಂಡೆ ಹಾಗೆ ನಿಂತಿದ್ಯಲ್ಲ, ಹೊರಡು. ನಿನಗೆ ಏನ್ ಹೇಳ್ಬೇಕೋ ಅರ್ಥ ಆಗ್ತಿಲ್ಲ. ಇಷ್ಟಪಟ್ಟು ಇಲ್ಲಿ ನಿಂತಿದ್ಯೋ ಅಥವಾ ಇಷ್ಟದ ವಿರುದ್ಧವಾಗಿ ನಿಂತಿದ್ಯೋ ನನಗ್ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದು ಮಾತು ಅರ್ಥ ಮಾಡ್ಕೊ, ಈ ಮನೆ ನಡೆಸ್ತಾ ಇರೋರು ಪ್ರೀತಿಗೆ ನಿಯತ್ತಿಗೆ ಬೆಲೆ ನೆಲೆ ಎರಡು ಕೊಡೋದಿಲ್ಲ. ನೋಡೋದಿಕ್ಕೆ ಈ ಮನೆ ಹೊರಗಡೆಯಿಂದ ಅರಮನೆ ತರ ಕಾಣಬಹುದು, ಆದ್ರೆ ಇದು ಎಲ್ಲಾರ ಭಾವನೆಗಳನ್ನ ಹೂತಾಕಿ ಯಾರೋ ಒಬ್ರು ಅಂಗೈಯಲ್ಲಿ ಆಟ ಆಡಿಸ್ತಾ ಇರೋ ಸೆರೆಮನೆ ಇದು. ಮದುವೆ ಆದ ತಕ್ಷಣ ನಿನಗೂ ಈ ಮನೆಗೂ ಸಂಬಂಧ ಇದೆ ಅಂತ ನೀನ್ ಕಾಯ್ತಾ ನಿಂತಿದ್ಯಾ. ಆದ್ರೆ ಇಲ್ಲಿ ನೀನು ಸಂಬಂಧಗಳಿಗೆ ಅರ್ಥ ಹುಡುಕ್ಬೇಕಾಗತ್ತೆ. ಆ ಪರಿಸ್ಥಿತಿ ಇದೆ ಈ ಮನೆಯಲ್ಲಿ. ಹೊರಗಿನವಳಾಗಿ ನೀನಿವತ್ತು ಇಲ್ಲಿ ನಿಂತು ಇದನ್ನ ಅನುಭವಿಸ್ತಿದ್ಯಾ. ಆದ್ರೆ ನಾನು ಇಷ್ಟು ವರ್ಷದಿಂದ ಮನೆಯೊಳಗೆ ಇಟ್ಕೊಂಡು ಹೊರಗಿನೊಳಗೆ ಬದುಕ್ತಾ ಇದ್ದೀನಿ. ಇದನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಸ್ಮಶಾನದಲ್ಲಿ ಸಂಭ್ರಮ ಮಾಡೋ ಹಠ ಬಿಡು. ಸೌಂದರ್ಯ ಬೇಡ ಅಂದಿದ್ ಒಂದೇ ಒಂದು ವಿಷಯನೂ ನಡೆದಿದ್ದ ಇತಿಹಾಸನೇ ಇಲ್ಲ ಈ ಮನೆಯಲ್ಲಿ. ಬದುಕಟ್ಕೊಂಡು ಗೆಲ್ತೀಯೋ ಅಥವಾ ಹೋರಾಡಿ ಸೋಲ್ತೀಯೋ, ನೀನೇ ನಿರ್ಧಾರ ಮಾಡು. ಇಷ್ಟ ಇಲ್ಲದೆ ಇರೋ ಹೆಂಡತಿಯಿಂದ ಅವನಿಗೆ ಪ್ರೀತಿ ಸಿಗುತ್ತಾ? ಅಥವಾ ಅವನಾದ್ರೂ ಅವಳನ್ನ ಪ್ರೀತಿ ಮಾಡಕ್ಕೆ ಸಾಧ್ಯನಾ? ನೀನು ಹೇಳ್ತಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲಮ್ಮ. ಆ ಹುಡುಗಿಗೆ ಅಯ್ಯೋ ಪಾಪ ಅಂತ ಈ ಮನೇಲಿ ಜಾಗ ಕೊಡಬಹುದು, ಆದರೆ ನಮ್ಮ ಚಿರು ಮನಸ್ಸಲ್ಲಿ ಅವಳಿಗೆ ಜಾಗ ಸಿಗುತ್ತಾ? ಇನ್ನು 10 ವರ್ಷ ಹೋದ್ರೂ ನಮ್ಮ ಚಿರು ಆ ಹುಡುಗಿನ ಹೆಂಡತಿ ಅಂತ ಆಕ್ಸೆಪ್ಟ್ ಮಾಡಲ್ಲ ಮಾವ. ಯಾಕಂದರೆ ಮದುವೆ ಆಗಬೇಕಾಗಿರೋ ಹುಡುಗಿ ಬಗ್ಗೆ ಅವನು ಎಷ್ಟು ಆಸೆ ಆಕಾಂಕ್ಷೆಗಳನ್ನ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದ. ಆದರೆ ಆ ಹುಡುಗಿ ನಮ್ಮ ಚಿರು ಎಕ್ಸ್ಪೆಕ್ಟೇಷನ್ಗೆ 10% ಕೂಡ ಮ್ಯಾಚ್ ಆಗಲ್ಲ ಮಾವ. ಈ ಸಂಬಂಧ ಮುಂದುವರಿಯಲ್ಲ ಅಂತ ಗೊತ್ತಿದ್ದು ಸುಮ್ಮನೆ ಆ ಹುಡುಗಿನ ಮನೆ ಒಳಗೆ ಕರೆಸಿ ಅವಳ ಮನಸ್ಸಲ್ಲಿ ಆಸೆಗಳನ್ನ ಹುಟ್ಟಿಸೋ ಬದಲು ಅಲ್ಲಿಂದನೇ ಕಳಿಸ್ಬಿಟ್ರೆ ಅವಳು ಇನ್ನೊಂದು ಜೀವನ ಕಟ್ಕೋತಾಳಲ್ವಾ? ಆದರೂ ಈಗ ಮದುವೆ ಆಗಿದೆ, ಜನರಿಗೆಲ್ಲ ವಿಷಯ ಗೊತ್ತಾಗಿದೆ, ಈಗ ಏನು ಮಾಡೋದು? ಇಷ್ಟ ಇಲ್ಲದೆ ಇದ್ರು ಈ ಸಮಾಜದ ಒತ್ತಡಕ್ಕೆ ಮದುವೆ ಅನ್ನೋ ಕೊಂಡಿಗೆ ಸಿಕ್ಕಾಕೊಂಡು ಆ ಹುಡುಗಿ ನಮ್ಮ ಚಿರು ಇಬ್ಬರು ಒತ್ತಡೋದು ಬೇಡ ಅಲ್ವಾ? ಅವರಿಬ್ಬರು ನೆಮ್ಮದಿಗಿಂತ ಸಮಾಜ ಪ್ರತಿಷ್ಠೆ ಗೌರವನೇ ಇಂಪಾರ್ಟೆಂಟ್ ಅನ್ನೋದಾದರೆ ಈಗಲೇ ಹೋಗಿ ಅವಳನ್ನ ಕರ್ಕೊಂಬರ್ತೀನಿ. ಸೋದರಿ ನಿಂತ್ಕೊಮ್ಮ. ಇವತ್ತು ನೀನು ತಗೊಂಡಿರೋ ನಿರ್ಧಾರ ನಾಳೆ ನಮ್ಮೆಲ್ಲರ ನೆಮ್ಮದಿಗೆ ಕಾರಣ ಆಗಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.